ದುಬೈ ಈ ಹೆಸರನ್ನ ಕೇಳಿದ ಕೂಡಲೇ ನಮಗೆ ನೆನಪಾಗುವುದು ಆಕಾಶವನ್ನೇ ಮುಟ್ಟುವಂತಹ ಕಟ್ಟಡಗಳು, ಚಿನ್ನದ ಹೊಳಪು ಮತ್ತು ಅದ್ದೂರಿ ಜೀವನ. ದುಬೈ ಅಂದ್ರೆ ಬರೀ ಬುರ್ಜ್ ಖಲೀಫಾ ಅಥವಾ ಐಷಾರಾಮಿ ಮಾಲ್ಗಳು ಮಾತ್ರ ಅಲ್ಲ. ಇಲ್ಲಿ ಸೂರ್ಯ ಮುಳುಗಿ ಚಂದಿರ ಮೂಡಿದ ಮೇಲೆ ಈ ನಗರದ ಅಸಲಿ ಮುಖವಾಡ ಕಳಚಿಕೊಳ್ಳುತ್ತದೆ. ಇಲ್ಲಿನ ನೈಟ್ ಲೈಫ್ ಕ್ಲಬ್ಗಳಲ್ಲಿ ನಡೆಯುವ ಆ ಹೈ ಎನರ್ಜಿ ಡ್ಯಾನ್ಸ್ ಮತ್ತು ಪರ್ಫಾರ್ಮೆನ್ಸ್ ನೋಡಿದರೆ ನೀವು ದಂಗಾಗಿ ಹೋಗುತ್ತೀರಾ. ನೀವು ನೋಡುತ್ತಿರೋ ಈ ಲೈಟಿಂಗ್ ಹಿಂದೆ ನಾವು ಊಹಿಸಲು ಸಾಧ್ಯವಾಗದಂತಹ ಕೆಲವು ನಗ್ನ ಸತ್ಯಗಳು ಅಡಗಿವೆ. ದುಬೈ ರಾತ್ರಿ ಜೀವನ ಅಂದ್ರೆ ಬರೀ ಪಾರ್ಟಿ ಮಾತ್ರನಾ ಅಥವಾ ಇಲ್ಲಿನ ಕತ್ತಲೆಯಲ್ಲಿ ಬೇರೆಯದ್ದೇ ಕಥೆ ಇದೆಯಾ? ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ದುಬೈನ ಕೆಲವೊಂದು ಹಿಡನ್ ಡಾರ್ಕ್ ಸೀಕ್ರೆಟ್ ಮತ್ತು ನಿಗೂಢ ರಾತ್ರಿಗಳ ಬಗ್ಗೆ ಹೇಳೋಕೆ ಹೋಗ್ತಾ ಇದ್ದೀನಿ. ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ದುಬೈ ಮರೀನಾ, ಹೌದು, ಸಮುದ್ರದ ಮೇಲೆ ತೇಲಿ ಬರುವ ಈ ಬಿಳಿ ಬಣ್ಣದ ಐಷಾರಾಮಿ ಬೋಟ್ಗಳನ್ನು ನೋಡಿದರೆ ನಿಮಗೆ ಬರೀ ಶ್ರೀಮಂತಿಕೆ ಮಾತ್ರ ಕಾಣಿಸುತ್ತದೆ. ಆದರೆ ಇಲ್ಲಿ ಪ್ರತಿ ರಾತ್ರಿ ಸೂರ್ಯ ಮುಳುಗಿದ ಮೇಲೆ ಶುರುವಾಗೋದು ದಿ ಅಲ್ಟಿಮೇಟ್ ಗೇಮ್. ಈ ಬೋಟ್ಗಳ ಒಳಗೆ ನಡೆಯುವ ಶಾಂಪೇನ್ ಪಾರ್ಟಿಗಳಲ್ಲಿ ಕೇವಲ ಮೋಜು ಮಾತ್ರ ಇರೋದಿಲ್ಲ, ಬದಲಾಗಿ ಇಲ್ಲಿ ವಿಶ್ವದ ಅತಿ ದೊಡ್ಡ ಬಿಸಿನೆಸ್ ಡೀಲ್ಗಳು ಫೈನಲ್ ಆಗುತ್ತವೆ. ನೀವು ಕಲ್ಪಿಸಿಕೊಳ್ಳಲು ಸಾಧ್ಯವಾಗದಷ್ಟು ಪ್ರಭಾವಿ ವ್ಯಕ್ತಿಗಳು, ಬಿಸಿನೆಸ್ ಮನ್ಗಳು, ಬಿಲಿಯನರ್ಗಳು, ಪಾಲಿಟಿಷಿಯನ್ಗಳು ಇಲ್ಲಿ ಸೇರುತ್ತಾರೆ. ಇವರ ಒಂದು ಸಹಿ ಸಾಕು ದೇಶಗಳ ಭವಿಷ್ಯವನ್ನೇ ಇಲ್ಲಿ ಬದಲಾಯಿಸಬಹುದು. ಹೀಗಾಗಿ ದೊಡ್ಡ ದೊಡ್ಡ ಆಫೀಸುಗಳು, ಹೆಡ್ ಕ್ವಾರ್ಟರ್ಸ್ಗಳು ಈ ದುಬೈಯಲ್ಲೇ ಇರೋದು. ಮೇಲಾಗಿ ICCಯ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಆಫೀಸ್ ಕೂಡ ಈಗ ದುಬೈಯಲ್ಲೇ ಇರೋದು. ಈಗ ಸ್ವಲ್ಪ ಗಮನಿಸಿ ಸ್ನೇಹಿತರೆ, ಈ ಪಾರ್ಟಿಗಳಲ್ಲಿ ಒಂದು ರಾತ್ರಿ ನಡೆಯುವ ವಹಿವಾಟು ಎಷ್ಟು ಗೊತ್ತಾ? 100 ಅಲ್ಲ, 1000 ಅಲ್ಲ, ಕೋಟಿಯಲ್ಲ, ಅರಬ್ ರೂಪಾಯಿಗಳಲ್ಲಿ ಇಲ್ಲಿ ವ್ಯವಹಾರ ನಡೆಯುತ್ತದೆ. ಇದು ಕೇವಲ ಒಂದು ರಾತ್ರಿಗೆ ಮಾತ್ರ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತದೆ. ಇಷ್ಟೊಂದು ಹಣ ಎಲ್ಲಿಂದ ಬರುತ್ತೆ? ಈ ಮೋಜಿನ ಜಗತ್ತಿನ ಹಿಂದೆ ಯಾವುದಾದ್ರೂ ಮಾಫಿಯಾ ಇದೆಯಾ ಅಥವಾ ಇದು ಕೇವಲ ವೈಟ್ ಕಾಲರ್ ಬಿಸಿನೆಸ್ ಗಳ ಪ್ರದರ್ಶನ ಅಷ್ಟೇನಾ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೋದ್ರೆ ನಿಮಗೆ ಸಿಗುವುದು ಕೆಲವು ಹಿಡನ್ ಸೀಕ್ರೆಟ್ಗಳು. ಈ ವೈಭವದ ಇನ್ನೊಂದು ಮುಖವನ್ನ ನೀವು ನೋಡಲೇಬೇಕು. ಒಂದು ಕಡೆ ಸಮುದ್ರದ ಮೇಲೆ ಬಿಲಿಯನರ್ಗಳು ಕುಣಿಯುತ್ತಿದ್ದರೆ, ಅದೇ ನಗರದ ಇನ್ನೊಂದು ಕೊನೆಯಲ್ಲಿ ಸಾವಿರಾರು ಜನರು ಅವರಿಗಾಗಿ ಬೆವರನ್ನ ಸುರಿಸುತ್ತಾ ಇರುತ್ತಾರೆ. ರಾತ್ರಿ ಇಡೀ ನಿದ್ದೆ ಬಿಟ್ಟು ಕ್ಲಬ್ಗಳನ್ನ ಕ್ಲೀನ್ ಮಾಡುವುದು, ಬೋಟ್ ನಿರ್ವಹಣೆ ಮಾಡುವುದು ಮತ್ತು ಪಾರ್ಟಿಗೆ ಬೇಕಾದ ಸೌಲಭ್ಯವನ್ನು ಒದಗಿಸುವವರ ಸಂಖ್ಯೆ ಅಷ್ಟೇನು ಚಿಕ್ಕದೇನಿಲ್ಲ. ಈ ಗ್ಲಾಮರ್ ಎಂಬ ನಾಣ್ಯದ ಎರಡು ಮುಖಗಳು ನಂಬಲು ಸಾಧ್ಯವಿಲ್ಲ. ಒಬ್ಬನ ಮೋಜು ಇನ್ನೊಬ್ಬನ ಬೆವರ ಹನಿಯ ಮೇಲೆ ನಿಂತಿದೆ. ಇನ್ನು ಇಲ್ಲಿ ನಡೆಯುವ ಈ ಸೀಕ್ರೆಟ್ ಪಾರ್ಟಿಗಳು, ಅವುಗಳ ಬಗ್ಗೆ ನೀವು ಹೆಚ್ಚು ಕೇಳಿದಿರುವುದೇ ಲೇಸು. ಯಾಕಂದ್ರೆ ಇಲ್ಲಿ ಹೋದವರು ಯಾರು ಮೌನ ಮುರಿಯುವುದಿಲ್ಲ. ದುಬೈನಲ್ಲಿ ಪಾಶ್ಚಾತ್ಯ ದೇಶಗಳ ತರಹ ನೇರವಾದಂತಹ ಸ್ಟ್ರಿಪ್ ಕ್ಲಬ್ಗಳು ಅಂದ್ರೆ ಅರೆಬೆತ್ತಲೆ ಕ್ಲಬ್ಗಳು ಇಲ್ಲಿ ಅವಕಾಶವಿಲ್ಲ. ಆದ್ರೆ ಅವುಗಳನ್ನೇ ಮೀರಿಸುವಂತಹ ಇಲ್ಲಿನ ಕ್ಯಾಬರೆ ಮತ್ತು ಥಿಯೇಟ್ರಿಕಲ್ ಡಿನ್ನರ್ ಶೋಗಳು ನಿಮಗೆ ಅದಕ್ಕಿಂತ ಮೀರಿದ ಅನುಭವವನ್ನ ನೀಡುತ್ತದೆ ಅಂದ್ರೆ ನೀವು ನಂಬಲೇಬೇಕು. ಇಲ್ಲಿ ನಡೆಯುವ ಪ್ರದರ್ಶನಗಳು ಇಂಟರ್ನ್ಯಾಷನಲ್ ಮಟ್ಟದ್ದು. ಇಲ್ಲಿನ ಬೆಲಿ ಡ್ಯಾನ್ಸ್ ಮತ್ತು ಏರಿಯಲ್ ಲಿಸ್ಟ್ಗಳ ಸಾಹಸಮಯ ನೃತ್ಯ ಪ್ರದರ್ಶನಗಳು ನಿಮ್ಮನ್ನ ಮಂತ್ರಮುಗ್ಧರನ್ನಾಗಿ ಮಾಡುತ್ತದೆ. ಇದು ಕೇವಲ ಕ್ಲಬ್ ಅಲ್ಲ, ಇದೊಂದು ಅದ್ದೂರಿ ಕಲಾವೇದಿಕೆ. ಜಗತ್ತಿನ ಶ್ರೇಷ್ಠ ನೃತ್ಯಗಾರರು ಇಲ್ಲಿ ಪರ್ಫಾರ್ಮೆನ್ಸ್ ಮಾಡುತ್ತಾರೆ. ಇಲ್ಲಿನ ಕ್ಲಬ್ಗಳಲ್ಲಿ ನಗ್ನತೆಗೆ ಅವಕಾಶವಿಲ್ಲ. ಪ್ರತಿಯೊಂದು ಪ್ರದರ್ಶನವು ಕಲೆ ಮತ್ತು ಗ್ಲಾಮರ್ಗಳ ಸಮ್ಮಿಲನವಾಗಿರುತ್ತದೆ. ನಿಜ ಹೇಳಬೇಕೆಂದ್ರೆ ಇದು ಇಂಡೈರೆಕ್ಟ್ ಆಗಿ ಎಲ್ಲವನ್ನ ತೋರಿಸುವಂತಹ ಒಂದು ವೇದಿಕೆಯಾಗಿರುತ್ತದೆ. ನೀವು ಇಲ್ಲಿಗೆ ಹೋಗಬೇಕೆಂದ್ರೆ ಸ್ಮಾರ್ಟ್ ಕ್ಯಾಶುವಲ್ ಉಡುಪು ಧರಿಸಬೇಕು ಮತ್ತು ಪರ್ಫಾರ್ಮರ್ಗಳ ಫೋಟೋ ತೆಗೆಯುವುದು ಇಲ್ಲಿ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ನೀವೇನಾದ್ರೂ ಫೋಟೋ ತೆಗೆದ್ರೆ ನಿಮ್ಮ ಕಥೆ ಅಷ್ಟೇ. ದುಬೈನ ಹೊಳೆಯುವ ಜೀವನದ ಹಿಂದೆ ಅಡಗಿರುವ ಈ ಲೋಕ ಎಲ್ಲರಿಗೂ ಕಾಣಿಸುವುದಿಲ್ಲ. ನಮಗೆ ಗೊತ್ತಿರುವುದು ದುಬೈನಲ್ಲಿ ಮಧ್ಯರಾತ್ರಿ 2 ಅಥವಾ 3 ಗಂಟೆವರೆಗೆ ಕ್ಲಬ್ಗಳು ತೆರೆದೇ ಇರುತ್ತವೆ. ಆದ್ರೆ ಅಸಲಿ ಆಟ ಶುರುವಾಗೋದು ಆಮೇಲೆ. ದುಬೈನ ಕೆಲವು ರಹಸ್ಯ ಸ್ಥಳಗಳಲ್ಲಿ ಇನ್ವಿಟೇಷನ್ ಓನ್ಲಿ ಪಾರ್ಟಿಗಳು ನಡೆಯುತ್ತವೆ. ಇಲ್ಲಿಗೆ ಹೋಗಲು ನಿಮ್ಮ ಜೇಬಿನಲ್ಲಿ ಕಂತೆ ಹಣವಿದ್ದರೆ ಸಾಲದು, ಅಲ್ಲಿನ ಪ್ರಭಾವಿ ವ್ಯಕ್ತಿಗಳ ಪರಿಚಯ ಕೂಡ ಇರಬೇಕು. ಇವುಗಳನ್ನ ಸ್ಪೀಕ್ ಈಸಿ ಅಥವಾ ಪ್ರೈವೇಟ್ ಮೆಂಬರ್ ಕ್ಲಬ್ ಎಂದು ಇಲ್ಲಿ ಕರೆಯುತ್ತಾರೆ. ಹೊರಗಿನಿಂದ ನೋಡಿದರೆ ಇದೊಂದು ಸಾಮಾನ್ಯ ಕಾಫಿ ಶಾಪ್ ಅಥವಾ ಹಳೆಯ ಗೋದಾಮಿನಂತೆ ಕಾಣುತ್ತದೆ. ಆದರೆ ಒಳಗೆ
ಹೋದರೆ ಅದೊಂದು ಸ್ವರ್ಗ. ಬೆಳಿಗ್ಗೆ 4, 5, 6 ಗಂಟೆವರೆಗೂ ಇಲ್ಲಿನ ಮ್ಯೂಸಿಕ್ ನಿಲ್ಲುವುದೇ ಇಲ್ಲ. ವಿಶ್ವದ ಟಾಪ್ ಡಿಜೆಗಳು ಇಲ್ಲಿ ಗುಪ್ತವಾಗಿ ಪರ್ಫಾರ್ಮೆನ್ಸ್ ಮಾಡುತ್ತಿರುತ್ತಾರೆ. ದೊಡ್ಡ ದೊಡ್ಡ ಬಾಲಿವುಡ್ ಸೆಲೆಬ್ರಿಟಿಗಳಾದಂತಹ ಶಾರುಖ್ ಖಾನ್, ಅಕ್ಷಯ್ ಕುಮಾರ್, ಸಲ್ಮಾನ್ ಖಾನ್ ಇಂಥವರು ಅಲ್ಲಿನ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳಿಗಾಗಿ ಕುಣಿಯುತ್ತಾ ಇರುತ್ತಾರೆ. ಈ ಕ್ಲಬ್ಗಳ ಒಳಗೆ ಫೋನ್ ಕ್ಯಾಮ್ರಾಗಳಿಗೆ ಪರ್ಮಿಷನ್ ಇರೋದಿಲ್ಲ. ಹೀಗಾಗಿ ನೀವು ಇಂಥ ದೊಡ್ಡ ದೊಡ್ಡ ಸ್ಟಾರ್ಗಳು ಅಲ್ಲಿ ಕುಣಿಯುವುದನ್ನು ಕೂಡ ನಿಮಗೆ ನೋಡಲು ಸಾಧ್ಯವಿಲ್ಲ. ದೊಡ್ಡ ದೊಡ್ಡ ಬಾಲಿವುಡ್ ಹೀರೋಯಿನ್ಗಳು, ಕತ್ರಿನಾ ಕೈಫ್, ಆಲಿಯಾ ಭಟ್, ಕರೀನಾ ಕಪೂರ್ ನಂತಹ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಸ್ಟಾರ್ಸ್ಗಳು ಕೂಡ ಅಲ್ಲಿ ಇವರ ಮುಂದೆ ಕುಣಿಯುತ್ತಾ ಇರುತ್ತಾರೆ. ಆದ್ರೆ ನಿಮಗೆ ಅವರ ಫೋಟೋಗಳಾಗಲಿ ಅಥವಾ ವಿಡಿಯೋಗಳಾಗಲಿ ಎಲ್ಲವೂ ಕಾಣುವುದಿಲ್ಲ. ಯಾಕಂದ್ರೆ ಅದು ಕ್ಯಾಮ್ರಾ ಲೆಸ್ ಇವೆಂಟ್ ಆಗಿರುತ್ತದೆ. ಆ 4 ಗೋಡೆಗಳ ನಡುವೆ ನಡೆಯುತ್ತದೆ ಎಲ್ಲ ತರಹದ ವಿಷಯಗಳು. ಆದ್ರೆ ನೆನಪಿಡಿ, ಈ ಮಾಯಾಲೋಕದ ಸುತ್ತ ಪೊಲೀಸರ ಕಣ್ಣು ಯಾವತ್ತೂ ಇರುತ್ತದೆ. ದುಬೈನಲ್ಲಿ ಕಾನೂನು ಅಂದ್ರೆ ಕಬ್ಬಿಣದ ಕಡಲೆ. ಅನುಮತಿ ಇಲ್ಲದ ಕಡೆ ಮದ್ಯಪಾನ ಮಾಡುವುದು, ಸಾರ್ವಜನಿಕ ಶಾಂತಿಗೆ ಭಂಗ ತರುವುದು ಅಥವಾ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾದರೆ ಸಿಗುವ ಶಿಕ್ಷೆ ಭೀಕರವಾಗಿರುತ್ತದೆ. ಇದು ಹೆಚ್ಚಾಗಿ ಸಾಮಾನ್ಯ ವ್ಯಕ್ತಿಗಳಿಗೆ. ಆದ್ರೆ ಅಲ್ಲಿನ ಸೆಲೆಬ್ರಿಟಿ ಬಿಸ್ನೆಸ್ ಮೆನ್ಗಳಿಗೂ ಶೇಖ್ಗಳಿಗೂ ಕೆಲವೊಂದು ನಿಯಮಗಳು ಅಲ್ಲಿಯೂ ಕೂಡ ಅನ್ವಯ ಆಗುವುದಿಲ್ಲ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳಿವೆ. ಇಲ್ಲಿನ ಒಂದು ಸಣ್ಣ ತಪ್ಪು ನಿಮ್ಮನ್ನ ಆ ಕಂಟ್ರಿಯಿಂದ ಡಿಪೋರ್ಟ್ ಮಾಡಿಸಬಹುದು ಅಥವಾ ಜೀವನ ಪರ್ಯಂತ ನೀವು ದುಬೈಗೆ ಬರದಂತೆ ಬ್ಯಾನ್ ಕೂಡ ಮಾಡಬಹುದು. ಈ ಅಂಡರ್ ವರ್ಲ್ಡ್ ಪ್ರಪಂಚ ಎಷ್ಟು ಸೌಂದರ್ಯದಿಂದ ಕೂಡಿದೆಯೋ ಅಷ್ಟೇ ಅಪಾಯಕಾರಿ ಕೂಡ ಆಗಿದೆ. ಪಾರ್ಟಿ ಮೂಡ್ನಲ್ಲಿ ಮೈಮರೆತು ನಿಯಮ ಮೀರಿದರೆ ದುಬೈ ಜೈಲು ದರ್ಶನ ಗ್ಯಾರಂಟಿ. ಇಲ್ಲಿನ ಪಾರ್ಟಿ ಲೋಕದಲ್ಲಿ ಸೌಂದರ್ಯದಷ್ಟೇ ಅಪಾಯವೂ ಅಷ್ಟೇ. ಇಲ್ಲಿನ ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಡೇಟಿಂಗ್ ಆ್ಯಪ್ಗಳಲ್ಲಿ ಸುಂದರ ಯುವತಿಯರ ಫೋಟೋಗಳನ್ನು ಹಾಕಿ ಎಸ್ಕಾರ್ಟ್ ಸರ್ವಿಸ್ ಅಥವಾ ಮಸಾಜ್ ಸರ್ವಿಸ್ ಎಂಬ ಜಾಹೀರಾತುಗಳು ಈಗ ದುಬೈನಲ್ಲೂ ಕೂಡ ಜಾಸ್ತಿಯಾಗಿವೆ. ಆದರೆ ನೆನಪಿಡಿ, ಇವುಗಳಲ್ಲಿ 99% ಫೇಕ್ ಪ್ರೊಫೈಲ್ಗಳಾಗಿರುತ್ತವೆ. ಈ ಫೋಟೋಗಳ ಹಿಂದೆ ಇರುವುದು ಯುವತಿಯರಲ್ಲ, ಬದಲಾಗಿ ಹಣ ಲೂಟು ಮಾಡುವ ಸೈಬರ್ ಕ್ರಿಮಿನಲ್ಗಳು. ಜನರು ಸುಳ್ಳು ಮಾಹಿತಿಯನ್ನ ನಂಬಿ ಅಂತಹ ನಂಬರ್ಗಳಿಗೆ ಮೆಸೇಜ್ ಮಾಡಿದಾಗ ಅಥವಾ ಕಾಲ್ ಮಾಡಿದಾಗ ವಂಚಕರು ನಿಮ್ಮನ್ನ ಯಾವುದಾದ್ರೂ ಒಂದು ರಹಸ್ಯ ಜಾಗಕ್ಕೆ ಕರೆಯುತ್ತಾರೆ ಅಥವಾ ನಿಮ್ಮಿಂದ ಖಾಸಗಿ ವಿಡಿಯೋ ಕಾಲ್ ಮಾಡಿಸಿಕೊಳ್ಳುತ್ತಾರೆ. ಒಮ್ಮೆ ನೀವು ಆ ಜಾಲಕ್ಕೆ ಬಿದ್ದರೆ ನಿಮ್ಮ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅಥವಾ ನಿಮ್ಮ ಲೊಕೇಶನ್ ಬಳಸಿಕೊಂಡು ಬ್ಲಾಕ್ ಮೇಲ್ ಮಾಡಲು ಶುರು ಮಾಡುತ್ತಾರೆ. ಹಣ ಕೊಡದಿದ್ದರೆ ನಿಮ್ಮ ಫೋಟೋಗಳನ್ನ ನಿಮ್ಮ ಕುಟುಂಬಕ್ಕೆ ಕಳಿಸುತ್ತೇವೆ ಅಥವಾ ಪೊಲೀಸರಿಗೆ ದೂರು ನೀಡುತ್ತೇವೆ ಎಂಬ ಬೆದರಿಸಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡುತ್ತಾರೆ. ಹೆಚ್ಚಿನ ಪ್ರವಾಸಿಗರಿಗೆ ಕಡಿಮೆ ಬೆಲೆಗೆ ಸಿಗುತ್ತಾರೆ ಎಂಬ ತಪ್ಪು ಮಾಹಿತಿಯನ್ನು ನಂಬಿಸುತ್ತಾರೆ. ವಂಚಕರು ಮೊದಲು ಬುಕಿಂಗ್ ಫೀಸ್ ಅಥವಾ ಮೆಡಿಕಲ್ ಕಾರ್ಡ್ ಫೀಸ್ ಅಂತ ಹಣ ವರ್ಗಾವಣೆ ಮಾಡಿಸುತ್ತಾರೆ. ಒಮ್ಮೆ ನೀವು ಹಣ ಕಳಿಸಿದ ಮೇಲೆ ಅವರು ಮಾಯವಾಗುತ್ತಾರೆ. ದುಬೈನಲ್ಲಿ ಇಂತಹ ಕೆಲಸಗಳು ಅಕ್ರಮವಾಗಿರುವುದರಿಂದ ನೀವು ಮೋಸ ಹೋದರೂ ಪೊಲೀಸರಿಗೆ ನೀವು ದೂರು ನೀಡಲು ಸಾಧ್ಯವಿಲ್ಲ. ಯಾಕಂದ್ರೆ ನೀವು ಮಾಡಿರುವುದು ತಪ್ಪು ಅಂತ ಅವರೇ ನಿಮಗೆ ಹೇಳಿಬಿಡುತ್ತಾರೆ. ದುಬೈನಲ್ಲಿ ವೇಶ್ಯಾವಾಟಿಕೆ ಮತ್ತು ಅದನ್ನು ಉತ್ತೇಜಿಸುವುದು ಕೂಡ ಗಂಭೀರ ಅಪರಾಧ. ಇದರಲ್ಲಿ ಭಾಗಿಯಾದವರಿಗೆ ಕೋಟ್ಯಾಂತರ ರೂಪಾಯಿ ದಂಡ ಮತ್ತು ಜೈಲು ಶಿಕ್ಷೆ ಇರುತ್ತದೆ. ಪ್ರವಾಸಿಗರು ಅಥವಾ ಕೆಲಸಕ್ಕೆ ಹೋದವರು ಇಂತಹ ಚಟುವಟಿಕೆಯಲ್ಲಿ ಸಿಕ್ಕಿಬಿದ್ದರೆ ಅವರನ್ನ ತಕ್ಷಣವೇ ದೇಶದಿಂದ ಹೊರಹಾಕಲಾಗುತ್ತದೆ ಮತ್ತು ಜೀವನ ಪರ್ಯಂತ ಯುಎಇಗೆ ಬರದಂತೆ ಬ್ಲಾಕ್ ಲಿಸ್ಟ್ ಮಾಡಲಾಗುತ್ತದೆ. ದುಬೈನಲ್ಲಿ ಇಂತಹ ಅಕ್ರಮ ವಿಷಯಗಳ ಬಗ್ಗೆ ಸುಳ್ಳು ಮಾಹಿತಿ ಹರಡುವುದು ಅಥವಾ ಅಶ್ಲೀಲ ಫೋಟೋಗಳನ್ನು ಶೇರ್ ಮಾಡುವುದು ಕೂಡ ಸೈಬರ್ ಕ್ರೈಮ್ ಅಡಿಯಲ್ಲಿ ಬರುತ್ತದೆ. ಕೇವಲ ಕುತೂಹಲಕ್ಕೆ ಇಂತಹ ಮೆಸೇಜ್ಗಳನ್ನು ಫಾರ್ವರ್ಡ್ ಮಾಡುವುದು ಕೂಡ ನಿಮ್ಮನ್ನ ಸಂಕಷ್ಟಕ್ಕೆ ದೂಡಬಹುದು. ನೆನಪಿರಿ, ದುಬೈ ಪೊಲೀಸರ ಕಣ್ಗಾವಲು ಎಷ್ಟಿದೆ ಅಂದರೆ ಮಹಿಳೆಯರ ಮೇಲೆ ನಡೆಯುವ ಅಪರಾಧಗಳಿಗೆ ಇಲ್ಲಿ ಶೂನ್ಯ ಸಹಿಷ್ಣುತೆ ಇದೆ. ಸರ್ಕಾರಿ ಸ್ಥಳಗಳಲ್ಲಿ ಮಹಿಳೆಯರನ್ನ ಚುಡಾಯಿಸುವುದು ಅಥವಾ ಕೆಟ್ಟದಾಗಿ ನೋಡುವುದು ಕೂಡ ಇಲ್ಲಿ ಜೈಲು ಶಿಕ್ಷೆಗೆ ಕಾರಣವಾಗಬಹುದು. ದುಬೈನಲ್ಲಿ ಮಹಿಳೆಯರು ಕೇವಲ ಮನೆಯಲ್ಲಿ ಕೂಡುವುದಿಲ್ಲ. ಇಲ್ಲಿನ ಸರ್ಕಾರಿ ಇಲಾಖೆಗಳಲ್ಲಿ, ವಿಮಾನಯಾನದಲ್ಲಿ ಮತ್ತು ಬಿಸಿನೆಸ್ ಕ್ಷೇತ್ರಗಳಲ್ಲಿ ಮಹಿಳೆಯರೇ ಮುಂಚೂಣಿಯಲ್ಲಿದ್ದಾರೆ. ಅರಬ್ ದೇಶವಾದರೂ ಇಲ್ಲಿ ಮಹಿಳೆಯರಿಗೆ ವಾಹನ ಚಾಲನೆ ಮಾಡಲು ಮತ್ತು ಸ್ವತಂತ್ರವಾಗಿ ವ್ಯಾಪಾರ ಮಾಡಲು ಪೂರ್ಣ ಸ್ವಾತಂತ್ರ್ಯವಿದೆ. ಸಾರ್ವಜನಿಕ ಸಾರಿಗೆಯಲ್ಲಿ ಅಂದರೆ ದುಬೈ ಮೆಟ್ರೋ ಮಹಿಳೆಯರಿಗಾಗಿಯೇ ಪ್ರತ್ಯೇಕ ಬೋಗಿಗಳನ್ನು ಕೂಡ ರಿಸರ್ವ್ ಮಾಡಿದ್ದಾರೆ. ಇಲ್ಲಿ ಪುರುಷರು ಪ್ರವೇಶಿಸಿದರೆ ಭಾರಿ ದಂಡ ತೆರಬೇಕಾಗುತ್ತದೆ. ಟ್ಯಾಕ್ಸಿಯಲ್ಲೂ ಕೂಡ ಮಹಿಳೆ ಚಾಲಕ ಇರುವ ಪಿಂಕ್ ಟ್ಯಾಕ್ಸಿ ಸೌಲಭ್ಯ ಇದೆ. ಇತ್ತೀಚೆಗೆ ಇದನ್ನು ನಾವು ನಮ್ಮ ಭಾರತದಲ್ಲೂ ಕೂಡ ನೋಡುತ್ತಿದ್ದೇವೆ.
ದುಬೈ ಬಹಳ ಆಧುನಿಕ ನಗರವಾಗಿದ್ದರೂ ಇಲ್ಲಿನ ಸಂಸ್ಕೃತಿಗೆ ಗೌರವ ಕೊಡಲೇಬೇಕು. ಮಾಲ್ಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮೈ ತುಂಬಾ ಬಟ್ಟೆ ಧರಿಸುವುದು ಸೂಕ್ತ. ಆದರೆ ಪ್ರವಾಸಿಗರು ಮತ್ತು ವಲಸಿಗರಿಗೆ ತಮ್ಮಿಷ್ಟದ ಉಡುಪು ಧರಿಸಲು ಇಲ್ಲಿ ಮುಕ್ತ ಅವಕಾಶ ಇದೆ. ಬೀಚ್ ಕ್ಲಬ್ಗಳನ್ನು ಹೊರತುಪಡಿಸಿ ಸಾರ್ವಜನಿಕವಾಗಿ ಅತಿ ಹೆಚ್ಚು ತರದ ಉಡುಪುಗಳನ್ನು ತಪ್ಪಿಸುವುದು ಒಳ್ಳೆಯದು ಸ್ನೇಹಿತರೆ. ದುಬೈ ಮಹಿಳೆಯರು ಫ್ಯಾಷನ್ ಮತ್ತು ಶಾಪಿಂಗ್ ಆಗಿ ಹೆಸರುವಾಸಿ. ವಿಶ್ವದ ಅತ್ಯಂತ ದೊಡ್ಡ ಬ್ರ್ಯಾಂಡ್ಗಳು ಇಲ್ಲಿ ಲಭ್ಯವಿದೆ. ಪ್ರತಿ ಮಂಗಳವಾರ ನಡೆಯುವ ಲೇಡೀಸ್ ನೈಟ್ ಕ್ಲಬ್ಗಳಲ್ಲಿ ಮಹಿಳೆಯರಿಗೆ ಹೋಟೆಲ್ನಲ್ಲಿ ಉಚಿತ ಊಟ ಮತ್ತು ಪಾನಿಗಳ ವ್ಯವಸ್ಥೆ ಕೂಡ ಇರುತ್ತದೆ. ಸ್ನೇಹಿತರೆ, ದುಬೈಗೆ ಹೋದಾಗ ಸಾರ್ವಜನಿಕವಾಗಿ ನೃತ್ಯ ಮಾಡುವುದು ಅಂದರೆ ಪಬ್ಲಿಕ್ ಡ್ಯಾನ್ಸಿಂಗ್ ಇಲ್ಲಿ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಕೇವಲ ಪರವಾನಗಿ ಪಡೆದು ಕ್ಲಬ್ಗಳಲ್ಲಿ ಮಾತ್ರ ನೀವು ಡ್ಯಾನ್ಸ್ ಮಾಡಬಹುದಾಗಿದೆ. ಡ್ರಿಂಕ್ ಅಂಡ್ ಡ್ರೈವ್ ಇಲ್ಲಿ ಝೀರೋ ಟಾಲರೆನ್ಸ್. ಹೌದು, ನೀವೇನಾದ್ರೂ ಭಾರತದ ಹಾಗೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದರೆ ನಿಮಗೆ ಹಲವಾರು ವರ್ಷಗಳ ಕಾಲ ಜೈಲು ಶಿಕ್ಷೆ ಖಂಡಿತ. ಸಾರ್ವಜನಿಕವಾಗಿ ಅತಿ ಹೆಚ್ಚು ಆಪ್ತವಾಗಿ ವರ್ತಿಸುವುದು ಅಂದ್ರೆ ಹುಡುಗರ ಜೊತೆ ಆಗಲಿ ಹುಡುಗಿಯರ ಜೊತೆ ಆಗಲಿ ತಬ್ಬಿಕೊಳ್ಳುವುದು, ಮುತ್ತಿಡುವುದು ಅಂದ್ರೆ ಕಿಸ್ ಮಾಡುವುದು ಇಲ್ಲಿ ನಿಷೇಧಿಸಲಾಗಿದೆ. ಹಾಗೇನಾದ್ರೂ ಮಾಡಿದರೆ ಜೈಲು ಗ್ಯಾರಂಟಿನೇ. ಇನ್ನೊಂದು ಮುಖ್ಯ ವಿಷಯ ಸ್ನೇಹಿತರೆ, ಅಪರಿಚಿತ ಮಹಿಳೆಯರ ಫೋಟೋ ತೆಗೆಯುವುದು ಅಥವಾ ವಿಡಿಯೋ ತೆಗೆಯುವುದಾಗಲಿ ಇಲ್ಲಿ ಒಂದು ದೊಡ್ಡ ಅಪರಾಧ. ದುಬೈ ಕ್ಲಬ್ಗಳಲ್ಲಿ ಡ್ರೆಸ್ ಟು ಇಂಪ್ರೆಸ್ ಎಂಬ ನಿಯಮವಿದೆ. ಹೀಗಾಗಿ ನೀವು ಅಲ್ಲಿ ಹೋಗುವಾಗ ಅಲ್ಲಿ ನಿಗದಿ ಮಾಡಿದಂತಹ ಡ್ರೆಸ್ಗಳನ್ನೇ ಹಾಕಬೇಕು. ಶಾರ್ಟ್ಸ್, ಸ್ಲಿಪ್ಪರ್ಸ್ ಮತ್ತು ಸ್ಪೋರ್ಟ್ಸ್ ವೇರ್ ಧರಿಸಿ ಕ್ಲಬ್ ಇಲ್ಲಿ ಪ್ರವೇಶಿಸುವಂತಿಲ್ಲ. ಪುರುಷರಿಗೆ ಶರ್ಟ್ ಮತ್ತು ಜೀನ್ಸ್ ಮತ್ತು ಶೂ ಕಡ್ಡಾಯ. ಮಹಿಳೆಯರಿಗೆ ಐಷಾರಾಮಿ ಉಡುಪುಗಳು ಮತ್ತು ಹೀಲ್ಸ್ ಧರಿಸಲು ಸಲಹೆ ನೀಡಲಾಗುತ್ತದೆ. ಕೆಲವು ಸ್ಥಳೀಯ ಬಾರುಗಳಲ್ಲಿ ಸಾಂಪ್ರದಾಯಿಕ ಅರಬಿಕ್ ಉಡುಪು ಧರಿಸಿದವರಿಗೆ ಮಾತ್ರ ಪ್ರವೇಶವಿದೆ. ದುಬೈನಲ್ಲಿ ಪ್ರತಿ ಮಂಗಳವಾರ ಲೇಡೀಸ್ ನೈಟ್ ಬಹಳ ಫೇಮಸ್ ಆಗಿದೆ ಸ್ನೇಹಿತರೆ. ಲೇಡೀಸ್ ನೈಟ್ ನಲ್ಲಿ ಮಹಿಳೆಯರಿಗೆ ಡಿಸ್ಕೌಂಟ್ ಇರುವಂತಹ ಡ್ರಿಂಕ್ಸ್ ಗಳು ಕೂಡ ಸಿಗುತ್ತವೆ. ಕೆಲವೊಮ್ಮೆ ಇಲ್ಲಿ ಫ್ರೀ ಡ್ರಿಂಕ್ಸ್ ಕೂಡ ಹಂಚಲಾಗುತ್ತದೆ. ಕೆಲವೊಂದು ರೆಸ್ಟೋರೆಂಟ್ಗಳು ಮಹಿಳೆಯರಿಗೆ ಉಚಿತ ಆಹಾರವನ್ನ ಮತ್ತು ಡಿಸ್ಕೌಂಟ್ ರೇಟ್ ನಲ್ಲೂ ಕೂಡ ಕೊಡುತ್ತಾರೆ. ಮಹಿಳೆಯರಿಗೆ ಮಂಗಳವಾರ ಅಂದ್ರೆ ಹೀಗಾಗಿ ದುಬೈನಲ್ಲಿ ತುಂಬಾ ಇಷ್ಟವಾದಂತಹ ದಿನ. ನೋಡಿದಿರಾ ಸ್ನೇಹಿತರೆ, ದುಬೈ ಜೀವನ ಹೇಗಿದೆ ಅಂತ. ನೋಡಲು ಕೇವಲ ಇದು ಮಿಂಚಿನ ಕ್ಲಬ್ಗಳಾಗಲಿ ಮಾಲ್ಗಳಾಗಲಿ ಅಥವಾ ದೊಡ್ಡ ದೊಡ್ಡ ಐಷಾರಾಮಿ ಬಿಲ್ಡಿಂಗ್ಗಳು ಮಾತ್ರವಲ್ಲ. ಇಲ್ಲಿ ನಡೆಯುವ ಹಲವಾರು ದಂಧೆಗಳು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಮತ್ತು ಇವು ಜಗತ್ತಿಗೆ ಗೊತ್ತೇ ಆಗೋದಿಲ್ಲ. ಜಗತ್ತಿಗೆ ಯಾವಾಗ ಗೊತ್ತಾಗೋದು ಹೇಳಿ? ಯಾವಾಗ ಯಾರಾದರೂ ಅವುಗಳ ಫೋಟೋವನ್ನು ತೆಗೆದರೆ, ವಿಡಿಯೋವನ್ನು ತೆಗೆದರೆ ಮಾತ್ರ ಗೊತ್ತಾಗುತ್ತದೆ. ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಯಾರು ಕೂಡ ತಮ್ಮ ಮೊಬೈಲ್ಗಳನ್ನು ತೆಗೆದುಕೊಂಡು ಹೋಗುವ ಹಾಗಿಲ್ಲ. ಹಾಗೂ ನಿಮ್ಮನ್ನ ಅಲ್ಲಿ ಬೌನ್ಸರ್ಗಳು ಸರಿಯಾಗಿ ಪರೀಕ್ಷೆ ಮಾಡಿಯೇ ಒಳಗೆ ಬಿಡುತ್ತಾರೆ. ಹೀಗಾಗಿ ದೊಡ್ಡ ದೊಡ್ಡ ಬಾಲಿವುಡ್ ನಟ ನಟಿಯರು, ಹಾಲಿವುಡ್ ನಟ ನಟಿಯರು ಕೂಡ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡುವುದು ಗೊತ್ತಾಗೋದಿಲ್ಲ. ಹೀಗಾಗಿ ನಮ್ಮ ಬಾಲಿವುಡ್ ಜನ ಹಾಗೂ ಸಿನಿಮಾ ತಾರೆಯರು ಹೆಚ್ಚಾಗಿ ಆಗಾಗ ದುಬೈಗೆ ಹೋಗಿ ಬರುತ್ತಾರಂದ್ರೆ ನೀವೇ ಯೋಚನೆ ಮಾಡಿ ಏನೆಲ್ಲ ಅಲ್ಲಿ ನಡೆಯುತ್ತೆ ಅಂತ. ಸ್ನೇಹಿತರೆ, ದುಬೈ ಬಗ್ಗೆ ನಿಮಗೇನಾದರೂ ಅನುಭವ ಇದ್ದರೆ, ದುಬೈ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇದ್ದರೆ ಅಥವಾ ಈ ವಿಡಿಯೋ ಬಗ್ಗೆ ನೀವೇನಾದರೂ ಹೇಳಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.